ಲೈಫ್ ಇನ್ ದಿ ಸರ್ವಿಸ್ ಆಫ್ ದಿ ಮದರ್ಲ್ಯಾಂಡ್ ಅಂತ ದೇಶಕ್ಕಾಗಿ ಅವನು ಪ್ರಾಣ ತ್ಯಾಗ ಮಾಡ್ತಿರ್ತಾನೆ. ಅಂಥ ಸೈನಿಕ ಒಬ್ಬ ರಿಟೈರ್ಮೆಂಟ್ ಆಗಿ ಬಂದಾಗ ಸರ್ಕಾರ ಅವನಿಗೆ ಏನು ಸವಲತ್ತು ಕೊಡಬೇಕು ಅದೆಲ್ಲ ಕೊಟ್ಟು ಅವನಿಗೆ ಶಾಂತಿಯಾಗಿ ಇರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾನು ಕನ್ನಡ ಟಿ ವಿ ಚಾನಲ್ಗೆ ಬಿಗ್ ಸಲ್ಯೂಟ್ ಮತ್ತೊಂದು ಹೇಳ್ತೀನಿ. ಖಂಡಿತ ನಮ್ಮ ಅಜೆಂಡವೇ ದೇಶ ಮೊದಲು, ಜೈ ಜವಾನ್ ಜೈ ಕಿಸಾನ್. ನಮ್ಮ ತಾವು ವೀರ ನಾರಿ, ತಮಗೆ ಎಷ್ಟು ಹೆಮ್ಮೆ ಇದೆ ತನ್ನ ಪತಿ ಅಥವಾ ತನ್ನ ಮಗ ಅಥವಾ ತನ್ನವರು ದೇಶ ಸೇವೆ ಮಾಡ್ತಿದ್ದಾರೆ ಅನ್ನೋದು. ಸರ್, ಮೊದಲಿಗೆ ನಮಗೆ ತುಂಬ ಖುಷಿ ಅವರು ಸೇವೆ ಮಾಡ್ತಾ ಇರೋದು. ಅಂದರೆ ಅವರು ಒಂದು ಯಾವುದೇ ಒಂದು ಸಂತೋಷದ್ದು ಹಂಚ್ಕೊಳ್ಳೋಕ್ಕೆ ಆಗಲ್ಲ. ಸೈನ್ಯದಲ್ಲಿ ಸೇರಿರೋರು ಏನು ಮಾಡೋಕ್ಕಾಗಲ್ಲ ಸರ್. ಅವರು ಒಂದು ಮಗುಗೆ ಅವರ ಹೆಂಡತಿ ಜನ್ಮ ಕೊಟ್ಟವಳೆ ಅಂದರೆ ಆ ಮಗುನು ಕೂಡ ಅವರು ಬಂದು ನೋಡೋಕ್ಕಾಗಲ್ಲ. ಅವರು ಒಂದು ತಾಯಿ ತಂದೆ ತೀರೋಗವ್ರೆ ಅಂತಂದರೆ ತಕ್ಷಣಕ್ಕೆ ಬಂದು ಅವ್ರ ಮುಖ ನೋಡೋಕ್ಕಾಗೋದಿಲ್ಲ ಸರ್. ಅವರು ಅಷ್ಟು ಕಷ್ಟಪಟ್ಟು ಅವರು ದುಡಿಮೆ ಮಾಡ್ತಾರೆ. ಇಲ್ಲಿರೋರು ಸಾಮಾನ್ಯ ಜನರು ಎಲ್ಲರೂ ಒಂದು ಬರ್ತಡೇ ಅಂದರೆ ಬೇಕಾದಂಗೆ ವಿಜೃಂಭಣೆಯಿಂದ ಆಚರಿಸ್ತಾರೆ. ಒಂದು ಮದುವೆ ಸಮಾರಂಭ ಆಚರಿಸ್ತಾರೆ. ಒಂದು ಹಬ್ಬ ಹುಣ್ಣಿಮೆ ತುಂಬ ಅದ್ದೂರಿಯಿಂದ ಮಾಡ್ತಾರೆ ಸರ್. ಆದರೆ ನಾವು ಇವಾಗಲೂ ಮಾಡೋಕ್ಕಾಗ್ತಾ ಇಲ್ಲ ಸರ್. ನಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೀವಿ, ಆದರೂ ಇವಾಗಲೂ ನಾವು ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಹೆಸರು ಹಾಗೆ ನಿಮ್ಮ ಮಾಡಕ್ಕೆ? ನಮ್ಮ ಹೆಸರು ಸುಜಾತ ಅಂತ ಸರ್. ನಮ್ಮ ಹೆಸರು. ಅದೆಷ್ಟು ಹೆಮ್ಮೆ ಇದೆ ಅಮ್ಮ, ನನ್ನ ಗಂಡ ಅಥವಾ ನನ್ನ ಪತಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಅನ್ನೋ ಹೆಮ್ಮೆ ಎಷ್ಟಿದೆ ತಮಗೆ? ತುಂಬಾ ಹೆಮ್ಮೆ ಇದೆ ಸರ್. ನಮಗೆ ತುಂಬಾ ಹೆಮ್ಮೆ ಇದೆ. ನಮಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ದೇಶದಲ್ಲಿ ಇರೋರು ಒಂದು ಮೂಲೆನಲ್ಲೂ ಎಲ್ಲರೂ ಹೋಗಿ ಸೈನಿಕ ಸೇರ್ಬೇಕು. ಅವ್ರದ್ದು ಜೀವದ ಮೇಲೆ ಅವರು ಯಾವತ್ತೂ ಭಯ ಪಡ್ಕೋಬಾರ್ದು, ಧೈರ್ಯದಿಂದ ಮುನ್ನುಗ್ಬೇಕು. ಪ್ರತಿಯೊಂದು ಮನೆಯಲ್ಲೂ ಸೈನಿಕ ಸೇರ್ಬೇಕು. ಸೈನಿಕ ಸೇರಿ ನಮ್ಮ ದೇಶನ ಕಾಪಾಡಬೇಕು. ನಮ್ಮ ದೇಶ ಇದು ದೇಶ ಪ್ರೇಮ, ಇದು ನಮ್ಮ ದೇಶ ಅಂತ ಹೇಳಿದ್ರೆ. ಅಮ್ಮ ಹೇಳಿ, ತಾವೇನು ಹೇಳ್ತೀರಿ? ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ನಾವಿದ್ದೀವಿ. ಎಷ್ಟು ಹೆಮ್ಮೆ ಇದೆ ತಮಗೆ, ಹೇಳಿ ಅಮ್ಮ. ನನ್ನ ಹೆಸರು ಸ್ವರೂಪರಾಣಿ ಅಂತ. ನಮ್ಮದು ಮಿಲ್ಟ್ರಿ ಕುಟುಂಬನೇ. ನಾವು, ನನ್ನ ಗಂಡ, ನನ್ನ ಮೈದ, ನಮ್ಮ ತಮ್ಮದಿರು ಇಬ್ಬರು ಇದ್ದಾರೆ ಮಿಲ್ಟ್ರಿನಲ್ಲಿ. ಬಟ್ ನಾನು ಹೇಳೋದು, ನಮ್ಮ ಕೈಲಿ ಮಾಡಕ್ ಹೋಗೋದು ನಮಸ್ಕಾರ ಅಷ್ಟೇ ಅಮ್ಮ, ದೊಡ್ಡ ನಮಸ್ಕಾರ. ಇಡೀ ಕುಟುಂಬನೇ ದೇಶಕ್ಕೋಸ್ಕರ ಅಂತಂದ್ರೆ ಇದಕ್ಕಿಂತ ನಾನೊಂದು ಮಾತು ಹೇಳಕ್ ಬರ್ತೀನಿ. ಏನು ಅಂತಂದರೆ, ನನಗೆ ಈ ರಾಜಕೀಯದ ನಮ್ಮ ಸೈನಿಕರ ಕುಟುಂಬಕ್ಕೆ, ಸೈನಿಕರು ಕಷ್ಟಪಡೋದು ಸೈನಿಕರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. 71 ವಾರ್ನಲ್ಲಿ ಅಟೆಂಡ್ ಆಗ್ಬಿಟ್ಟು ಬಂದಿದ್ದಾರೆ ನನ್ನ ಗಂಡನು. ಬಟ್ ಏನಾಗಿದೆ ಅಂತ ಅಂದರೆ, ಇಲ್ಲಿ ರಾಜಕೀಯದವರು ಸೈನ್ಯ ಅಲ್ಲಿ ಯುದ್ಧ ಮಾಡ್ತಿರುವಾಗ ಅದನ್ನ ಬಗ್ಗೆನೇ ಟಿ ವಿನಲ್ಲಿ ಆಗಲಿ ಪ್ರತಿಯೊಂದು ಪ್ರಚಾರ ಮಾಡೋದಿಲ್ಲ. ಬಟ್ ಇಲ್ಲಿ ಅವ್ರು ಯಾರೋ ಒಬ್ರು ಸತ್ತೋಗಿರ್ತಾರೆ, ಅವ್ರನ್ನ ಫಿಲಮ್ ಹೀರೋಗಳನ್ನ ಅದನ್ನು ತೋರಿಸ್ಕೊಂಡು ಬೇಜಾರು ಮಾಡ್ಕೋಬೇಡಿ, ತೋರಿಸಿದ್ನೇ ತೋರಿಸ್ತಾರೆ. ಆದರೆ ಸೈನಿಕರು ಬಗೆನಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಆಗಲಿ, ಅವ್ರ ಕಷ್ಟ ಸುಖ ಆಗಲಿ ಸ್ಪಂದಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ರಾಜಕೀಯದವರು ಈಗ ಯಮ್ಮನ ಮನೆ ಇಲ್ಲ ಪಾಪ, ಹೇಳ್ಬೇಕು ಅಂತಂದರೆ. ನಾವು ಸೈನಿಕರ ಕುಟುಂಬದಿಂದ ಬಂದಿದ್ದೀವಿ. ಒಂದು ಮನೆ ಆಗಲಿ ಜಮೀನಿಗೆ ಆಗಲಿ, ಈಗ ಒಂದು ಉಗ್ರಗಾಮಿ ನುಸುಳ್ತಾರೆ ದೇಶದೊಳಗಡೆ, ಅವ್ರಿಗೆ ಸೈನಿಕರು ಹೋಗ್ಬೇಕು ಅವ್ರು ಕಾಪಾಡಲಿಕ್ಕೆ. ಮತ್ತು ಯಾವುದಾದ್ರೂ ಮಳೆ ಬಂದು ಬೆಟ್ಟ ಗುಡ್ಡ ಕುಸಿಸುವಾಗ ವೈನಾಡಲ್ಲಿ ಯಾವ ರೀತಿ ಆಯಿತು, ಆವಾಗ ಸೈನಿಕರು ಹೋಗಿ ಕಾಪಾಡಬೇಕು. ಪ್ರತಿಯೊಂದಕ್ಕೂ ಸೈನಿಕರನ್ನ ಕರ್ಸ್ಕೊಳ್ತೀರಲ್ಲ, ಸೈನಿಕರಿಗೆ ಯಾಕೆ ನೀವು ಅನುಕೂಲ ಮಾಡಿಕೊಡೋದಿಲ್ಲ? ರಾಜಕೀಯ, ನಾನು ದೇಶದ ಜನಗಳಿಗೋಸ್ಕರನೇ ನಾನು ಜನನೂ ಅರ್ಥ ಮಾಡ್ಕೋಬೇಕು, ರಾಜಕೀಯ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋಬೇಕು. ಯಾತಕ್ಕೋಸ್ಕರ ನಾವು ನಮ್ಮ ದೇಹನೇ ಬೇಕು. ನಾನು ಹೋಗ್ತೀನಿ ಯುದ್ಧಕ್ಕೆ, ನಮಗೂ ಶೌರ್ಯ ನನಗೂ ಶಕ್ತಿ ಇದೆ ಹೋಗ್ಲಿಕ್ಕೆ ಅನ್ನೋದು ನನಗೂ ಇದೆ. ಆದರೆ ನನಗೆ ನೋವಾಗುತ್ತೆ ಯಾವುದೋ ಒಂದು ಇದ್ರಲ್ಲಿ ಇವರು ರಾಜಕೀಯದಲ್ಲಿ ನಿಜ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಪ್ರತಿಯೊಂದು ಸೈನಿಕ ಒಂದು ರಿಟೈರ್ಡ್ ಆಗಿ ಬಂದಾದ್ಮೇಲೆ ಅವ್ನಿಗೇನು ಸೌಕರ್ಯ ಇದೆ ರಾಜಕೀಯದವರು ಮಾಡಬೇಕು, ಇಲ್ಲಿ ದೇಶದ ಜನಗಳು ಅರ್ಥ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ತಾವು? ಈ ಟಿ ವಿ ಚಾನಲ್ಗೆ ನಾನು ಹೇಳಬೇಕಂದ್ರೆ, ನಾನು ನಿಂಗಣ್ಣಗೌಡರು 26 ವರ್ಷ ಸರ್ವಿಸ್ ಮಾಡಿದ್ದೀನಿ. ಮಿಲ್ಟ್ರಿಯಲ್ಲಿ ಭಾಳ ಸಮಸ್ಯೆ ಇದೆ. ಮಿಲ್ಟ್ರಿಯಲ್ಲಿ ಭಾಳ ಇಷ್ಟೆಲ್ಲ ನೌಕರಿ ಮಾಡಿ ಏನೋ ಸಮಸ್ಯೆ ಅವನ್ನೆಲ್ಲ ಮಾಡ್ಕೊಬೇಕಾಗುತ್ತೆ. ನನಗೂ ಒಂದು ಸಮಸ್ಯೆ ಬಂತು. 2006ನಲ್ಲಿ ಮಿಲಿಟೆಂಟ್ ಸರ್ಚ್ ಮಾಡೋಕ್ಕೆ ಹೋದಾಗ ಕೊರಿಯಲ್ಲಿ ಹೋಗ್ಬಿಟ್ಟಿತ್ತು ಗಾಡಿ. ನಾನು ತುಂಬ ಇನ್ನೊಂದು 6 ವರ್ಷ ಬಿಟ್ಟರೆ ಜೀವನ ಹೋಗ್ಬಿಟ್ಟಿತ್ತು, ಕೈಯ ಕಾಲ ಎಲ್ಲ ಮುರಿದು ಹೋಗ್ಬಿಟ್ಟಿತ್ತು. ಏನೋ ಹೆಂಗೆ ಮಾಡಿ ದೇವ್ರ ತಾಯಿಯಿಂದ ನಾನು ಉಳಿದು ಬಂದೆ. ಇವೆಲ್ಲ ಸಮಸ್ಯೆಯಾಗಿ ಹೆಂಗೋ ಪಾರಾಗಿ ಬಂದಿದ್ದೀವಿ. ಹೊರಗಡೆ ಬಂದ ತಕ್ಷಣ ಎಲ್ಲ ಇದು ಮಿಲ್ಟ್ರಿಯವ್ರಿಗೆ ಸವಲತ್ತು ಕೊಡಲ್ಲ, ಜನ ಸಪೋರ್ಟ್ ಕೊಡಲ್ಲ. ಎಲ್ಲ ರಾಜನೀತಿಗಾಗಿ ಓಟ್ಗಾಗಿ ದುಡ್ಡಿಗಾಗಿ ಓಟ್ ಕೊಡ್ತಾರೆ. ಇದನ್ನೆಲ್ಲ ನಿಂದಿರಿಸ್ಬೇಕು. ಈ ಚಾನಲ್ ಮುಖಾಂತರ ಈ 2000-4000 ಕೊಟ್ಟು ಓಟ್ ಹಾಕ್ತಾರೆ. ಇದಕ್ಕಾಗಿ ನಮ್ಮ ದೇಶ ಉಳಿಯಲ್ಲ, ನಮ್ಮ ಸ್ಟೇಟ್ ಉಳಿಯಲ್ಲ. ಇದು ಎಲ್ಲದರಿಂದ ನಾವು ಇಷ್ಟೆಲ್ಲ ಫ್ರೀ ಕೊಟ್ಟು ಎಲ್ಲ ಮಾರ್ಕೊಂಡ್ಬಿಡ್ತೀವಿ, ಏನೂ ಇಂಪ್ರೂವ್ಮೆಂಟ್ ಆಗಂಗಿಲ್ಲ. ಇದೇ ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಎಲ್ಲರಿಗಾಗಿ ನಾನು ಹೇಳ್ತೀವಿ ವಿನಂತಿ, ಇದೆಲ್ಲ ಫ್ರೀ ಬಿಡಬೇಕು.
ನಮ್ಮ ದೇಶಕ್ಕಾಗಿ ರಾಜ್ಯಕ್ಕಾಗಿ ಉಳಿಬೇಕಪ್ಪ ಅಂದ್ರೆ ಡೆವಲಪ್ಮೆಂಟ್ಗಾಗಿ ನಾವು ಒಳ್ಳೆ ಮಂದಿಗೆ ಆರ್ ತರಿಸ್ಬೇಕು. ನೋಡಿ ಸ್ಮಿತಾ, ಇದು ಪ್ರತಿ ಕ್ಷಣವೂ ಕೂಡ ದೇಶ ಅಂತ ಹೇಳಿ ಕನವರಿಸುವಂತ ವೀರ ಯೋಧರು, ನಿವೃತ್ತ ಯೋಧರು, ವೀರ ನಾರಿಯರ ಮಾತು. ಸ್ಮಿತಾ, ಓವರ್ ಟು ಯು. ನಿಜ ಮುರಳಿ ಸರ್, ನಾವು ರಾಜಕೀಯದ ಬಗ್ಗೆ ಮಾತನಾಡಿದ್ವಿ, ರಾಜಕಾರಣಿಗಳ ಬಗ್ಗೆ ಮಾತನಾಡಿದ್ವಿ, ವ್ಯವಸ್ಥೆ ಬಗ್ಗೆ ಮಾತನಾಡಿದ್ವಿ, ನಮ್ಮ ಬಗ್ಗೆ ಮಾತಾಡೋಣ. ನನಗೆ ಇರೋ ಚಿಕ್ಕ ಸಂದೇಹ ಆಯ್ತು, ನಾನು ಕಾರ್ಯಕ್ರಮದಲ್ಲಿ ಇನ್ ಬಿಟ್ವೀನ್ ಹೇಳ್ತಾ ಇದ್ದೆ, ದೇಶದ ಬಗ್ಗೆ ನನಗೆ ಭಕ್ತಿ ಇದೆ, ದೇಶದ ಬಗ್ಗೆ ನನಗೆ ಸೇವೆ ಸಲ್ಲಿಸಬೇಕು ಅನ್ನೋ ಇಚ್ಛಾಶಕ್ತಿ ಇದೆ, ಬಟ್ 9 to 6 ಕೆಲಸ ಮಾಡ್ತಿದ್ದೀನಿ, ಯಾವುದೋ IT ಕಂಪ್ನಿಯಲ್ಲಿ ಇದ್ದೀನಿ, ಏನು ಮಾಡಬಹುದು ನಾನು? ನನ್ನ ಕೈಲಾಗಬಹುದಾದ ದೇಶ ಸೇವೆ ಅಂದರೆ ಹೆಂಗಿರಬೇಕು, ಏನು ಮಾಡಬಹುದು ಅಂತ ಹೇಳಿ. ನೋಡಿ ಸ್ಮಿತಾ, ನೀವು ಕೇಳೋ ಪ್ರಶ್ನೆಗೆ ಅವರು ಉತ್ತರ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಭಾಳ ಅದ್ಭುತವಾಗಿ ಮಾತಾಡಿದ್ರು ಅವರು. ನಮ್ಮ ದೇಶದ ಸೈನಿಕರನ್ನ August 15, January 26, July 26 ದಯವಿಟ್ಟು ಅವ್ರನ್ನ ಅವತ್ತು ಸ್ಮರಿಸ್ಕೊಂಡು ಮರೆತು ಬಿಡಬೇಡಿ ಅಂತಂದರು. ಸರಿ ತಾನೆ? ನಾವು ನಮ್ಮ ದೇಶದ ಸೈನಿಕರು ಇವರು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಇವರು. ನಾವು ಪ್ರತಿ ಕ್ಷಣ ನಮ್ಮದು ಪೂರ್ತಿ ಜೀವನನೇ ನಾವು ಮೀಸಲಾಗಿಟ್ಟಿದ್ವಿ ಈ ದೇಶಕ್ಕೋಸ್ಕರ. ಒಬ್ಬ ಸೈನಿಕ ಯಾರನ್ನೂ ಏನೂ ಕೇಳಲ್ಲ, ಏನು ಕೇಳಲ್ಲ. ಒಬ್ಬ ಸೈನಿಕ ಕೇಳೋದು ಒಂದೇ, ನನ್ನ ಜ್ಞಾಪಿಸ್ಕೊಳ್ಳಿ, ನೀವು ನಾನು ನಿಮಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ, ಜ್ಞಾಪಿಸ್ಕೊಳ್ಳಿ. ಅವ್ರನ್ನೇ ಕೇಳಿ ನೀವು. ಅವರು ಹನುಮಂತಪ್ಪ ಕೊಪ್ಪದ, ಆಮೇಲೆ ಇವ್ರನ್ನ ನಾಗೇಶ್ನ ಅವರು ತೆಗೆದ್ರಲ್ಲ, ಅವರು ಸಾಲ್ಟೋರೋ ರಿಡ್ಜಲ್ಲಿ ಸಯಾಚನಲ್ಲಿ ಕೆಲಸ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತಿತ್ತ ನಾನು ಯಾರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಇವ್ರನ್ನ ಕೇಳಿ. ಇವರು ಆರ್ಮಿಯಲ್ಲಿ ಕೆಲಸ ಮಾಡುವಾಗ ನಾನು ಇಂಥವ್ರಿಗೋಸ್ಕರ ಅಷ್ಟೇ ಕೆಲಸ ಮಾಡ್ತಿದ್ದೀನಿ ಅಂತ ಯಾವತ್ತಾರು ಅಂದ್ಕೊಳ್ಳಿಲ್ಲ ಯಾರು. ನಾವು ನಮ್ಮ ದೇಶಕ್ಕೋಸ್ಕರ ಮಾಡ್ತಾಯಿದ್ದೀವಿ, ನಮ್ಮ ಪ್ರಜೆಗಳಿಗೋಸ್ಕರ ಮಾಡ್ತಾಯಿದ್ದೀವಿ. ಆ ಪ್ರಜೆಗಳನ್ನ ನಾವು ನಮ್ಮನ್ನು ಜ್ಞಾಪಿಸ್ಕೊಳ್ರಪ್ಪ ಅಂತಂದರೆ ಏನಾದ್ರು ತಪ್ಪುಂಟಾ? ಏನು ತಪ್ಪಿಲ್ಲ. ಅದೇ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ. ನಾವು ನಿಮಗೋಸ್ಕರನೇ ಇಷ್ಟೆಲ್ಲ ಪಟ್ಟಿರೋದು. ನಾವೇನು ಕೇಳ್ತೀವಿ ಇವತ್ತಿನ ಸಂದರ್ಭದಲ್ಲಿ ಏನು ಬಹಳ ಮುಖ್ಯ, ನೀವು ಎಲ್ಲ ನಮ್ಮ ದೇಶದ ಪ್ರಜೆಗಳು ನಾವು ಒಟ್ಟಿಗೆ ಮುಂದೆ ಹೋಗಬೇಕು. ರಾಜಕಾರಣಿಗಳನ್ನ ಬಿಟ್ಬಿಡಿ. ರಾಜಕಾರಣಿಗಳ ಕೈಲಿ ಏನೂ ಆಗಲ್ಲ, ಅವ್ರಿಗೇನೂ ಗೊತ್ತಿಲ್ಲ, ಅವರು ಹರಿದು ತಿಂತಾರೆ ನಮ್ಮ ದೇಶನ, ಅದು ಗೊತ್ತು ನಮಗೆ. ಯಾಕೆ ಅದನ್ನು ನಾವು ನಿಲ್ಸೋಕ್ಕಾಗಲ್ವಾ? ಆಗತ್ತೆ ನಮ್ಮ ಕೈಲಿ, ಆದರೆ ನಾವು ಮಾಡಲ್ಲ. ನಾವು ಈ ಎಲ್ಲ ಭಾಳ ಅದ್ಭುತವಾದಂಥ ಸೇವೆ ಮಾಡಿ ನಿವೃತ್ತರಾದಂಥ ಎಲ್ಲ ಸೈನಿಕರು ಒಂದು ಸಾರಿ ಯೂನಿಫಾರ್ಮ್ನ ಹ್ಯಾಂಗ್ ಮಾಡಿದ ಮೇಲೆ ಅವರು ಬರೇ ಸಮಸ್ಯೆಗಳೇ ಕಾಣಿಸುತ್ತೆ ಅದರಿಗೆ. ಅಯ್ಯೋ ರಾಮ, ಎಲ್ಲಿ ಬಂದು ಸೇರ್ಕೊಂಡ್ಬಾ, ಇದನ್ನ ಸಮಸ್ಯೆಗಳನ್ನು ನಾನು ಯಾವ ಥರ ಬಗೆಹರಿಸ್ಕೊಳ್ಳೋದು ಅನ್ನೋದರಲ್ಲಿ ಅವ್ರ ಜೀವ ಪೂರ್ತಿ ಮುಗ್ದೋಗುತ್ತೆ. ಇದು ಆಗ್ತಾ ಇರೋದು. ಆ ಸಮಸ್ಯೆಗಳನ್ನು ಯಾರು ಮಾಡಿದ್ದಾರೆ, ಯಾರು ಅವ್ರಿಗೆ ಸಮಸ್ಯೆ ತಂದುಕೊಟ್ಟಿದ್ದಾರೆ, ಆ ಒಂದು ಇದಿರ್ಬೋದು, ಆ ರಾಜಕಾರಣಿಗಳಾಗಿರ್ಬೋದು ಅಥವಾ ಒಂದು ಪರಿಸರ ಆಗಿರ್ಬೋದು, ಅವರೆಲ್ಲ ಸೇರಿಕೊಂಡು ಇವರಿಗೆ ಪಾಪ ಸುಖವಾಗಿ ಏನೂ ತೊಂದರೆ ಇಲ್ಲದೆ ನಾನು ಇದನ್ನು ನಿವೃತ್ತನಾದ ಮೇಲೆ ನಾನು ಸೆಟ್ಲ್ ಆಗ್ತೀನಿ ಅಂತ ಬಂದಂಥ ಸೈನಿಕರಿಗೆ ತಲೆ ಮೇಲೆ ಕೂಡಿಸ್ತಾರೆ ಗೂಬಿನ. ಬಟ್ ಹೌ ಡು ಯು ಗೆಟ್ ದಟ್ ಮಂಕಿ ಆಫ್ ಯುವರ್ ಬ್ಯಾಕ್? ದ ಓನ್ಲಿ ವೇ ಈಸ್ ಬೈ ಮೂವಿಂಗ್ ಟುಗೆದರ್. ಎಲ್ಲರೂ ಒಟ್ಟಿಗೆ ಬರಬೇಕು. ಆಮೇಲೆ ಅವರು ಇನ್ನೊಂದು ಮಾತು ಹೇಳಿದ್ರು, ನೀವು ಎಲ್ಲರಿಗೂ ಇದನ್ನು ಕಟ್ಟಿಸ್ತೀರಾ, ನೀವು ಒಂದು ಪುತಳ ಕಟ್ಟಿಸ್ತೀರ. ಇವ್ರು ಹೇಳಿದ್ರು, ಅವರು ಕರೆಕ್ಟು, ಪ್ರಾಂಜಲ್ಗೆ ಯಾಕೆ ಕಟ್ಟಿಸಿಲ್ಲ ನೀವು? ಅದ್ರ ವಿಷಯ ಯೋಚನೆ ಮಾಡಿಲ್ಲ. ಅದೊಂದೇ ಅಲ್ಲ, ನೀವು ಏನು ಮಾಡ್ತೀರಾ, ದೊಡ್ಡ ದೊಡ್ಡ ಸಮಾಧಿಗಳು ಕಟ್ಟಿಸ್ತೀರಾ, ಎಲ್ಲರಿಗೂ ತೊಗೊಂಡೋಗಿ ಒಂದು ನನಗೆ ಭಾಳ ಈ ಸಂದರ್ಭದಲ್ಲಿ ಮಾತಾಡಲೇಬೇಕು. ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಒಂದು ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ಸ್ವಾಮಿ ಪ್ರತಿಯೊಬ್ಬರಿಗೂ 5-5 ಕೋಟಿ ಕೊಟ್ಟಿದ್ದಾರೆ ಜನ. ನಮ್ಮ ಇವತ್ತು ದೀಪಕ್ ಸಿಂಗ್ ಸತ್ತಿದ್ದಾರೆ, ಕ್ಯಾಪ್ಟನ್ ದೀಪಕ್ ಸಿಂಗ್, ಕೊಡ್ತಾರೆ ಅವ್ರಿಗೆ 5 ಕೋಟಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರಿಗೆ. ಇದು ಅಂದರೆ 5 ಕೋಟಿಗೆ ಮುಖ್ಯ ಅಲ್ಲ, ಫೀಲಿಂಗ್ಸ್ ಮುಖ್ಯ, ಭಾವನೆ ಮುಖ್ಯ. ಯಾಕೆ ನೀವು ದೊಡ್ಡ ಕೆಲಸ ಮಾಡಿದೆ, ಮೇಧಾವಿ ಕೆಲಸ, ಇದನ್ನ ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದ್ರಿ, ನಾವು ಭೇಷ್ ಅಂತ ಹೇಳ್ತೀನಿ ನಿಮಗೆ. ಆದರೆ ನಮಗೂ ಭೇಷ್ ಅಂತ ಹೇಳ್ರಿ. ಯಾಕೆ ಇವತ್ತು ನಮ್ಮ ದೇಶದಲ್ಲಿ ಒಂದು ರೋಡೂ ಒಬ್ಬ ಹುತಾತ್ಮನ ಹೆಸರಲ್ಲಿಲ್ಲ? ಆಮೇಲೆ ಇನ್ನೊಂದು, ಇದು ಬರೇ ನಮ್ಮ ದೇಶದಲ್ಲಿ ಅಷ್ಟೇ ಸ್ಮಿತಾ. ಇದು ನಾನು ಕಣ್ಣಾರೆ ನೋಡಿದ್ದೀನಿ. ಅಮೇರಿಕಲ್ಲಿ ಪ್ರತಿಯೊಂದು ರೋಡು ಒಬ್ಬ ಇದನ್ನು ಸೈನಿಕನ ಹೆಸರಲ್ಲಿದೆ, ಪ್ರತಿಯೊಂದು ಇದರೊಳಗೆ. ಕ್ಯಾಲಿಫೋರ್ನಿಯಲ್ಲಿ, ನಮ್ಮ ದೇಶದಲ್ಲಿ ಕ್ಯಾರೇ ಅನ್ನಲ್ಲ. ಸೊ ಅಂದರೆ
ನಮ್ಮ ದೇಶದ ಪ್ರಜೆಗಳಿಗೂ ಅನಿಸ್ಬಿಟ್ಟಿದೆ, ಅಯ್ಯೋ ಪರವಾಗಿಲ್ಲ ಏನಂತೆ August 15 ಬರುತ್ತಲ್ಲ ಅಂದೋ ಥರ. ಹಂಗೆ ಆಗಬಾರ್ದು. ಪ್ರವಾಹ ಬಂದರೂ ಆರ್ಮಿಯವ್ರು ಬೇಕು, ಸೇನೆ ಬೇಕು. ಟೆರರಿಸ್ಟ್ ಬಂದರೂ ಸೇನೆ ಇರಬೇಕು. ಈ ದೇಶದಲ್ಲಿ ಏನೇ ಆದ್ರೂ ದೊಡ್ಡ ಮಟ್ಟದಲ್ಲಿ ಏನೇ ಒಂದು ಎಂದು ಯಾವುದೇ ಒಂದು ಪ್ರಭಾವ ಅಂತ ಘಟನೆಗಳು ನಡೆದರೆ ಆರ್ಮಿಯವ್ರು ಬೇಕು, ಸೇನೆ ಬೇಕಾಗ್ತದೆ. ಆದರೆ ಯಾವುದೇ ಒಂದು ಇವಾಗ ರಾಜಕಾರಣಿಗಳು ಇವತ್ತಿನ ದಿನ ನೀವು ನೋಡಿರ್ಬೋದು, ಯಾವುದೇ ಇವಾಗ ರಾಜಕಾರಣಿ ಯಾರಾದರೂ ಸೈನಿಕರು ಯಾರಾದರೂ ಇಷ್ಟು ವರ್ಷಗಳು ಸರ್, ನಾವು ಕೂಡ ಮನವಿ ಕೂಡ ಚುನಾವಣಾಧಿಕಾರಿ ಕೊಟ್ಟಿದ್ದೀವಿ. ಸೇನೆ ರಕ್ಷಣೆ ಕಾಯೋಕ್ಕೆ ಸೈನಿಕರು ಬೇಕು, ಪ್ರವಾಹಕ್ಕೂ ಸೈನಿಕ ಬೇಕು. ದೇಶನ ಆಡಳಿತ ಮಾಡೋದಕ್ಕೆ ಸೈನಿಕರು ಬೇಡವೆ? ಒಂದೇ 1%, 0.001% ಆದರೂ, ಅಥವಾ ತಾಲೂಕ್ ಪಂಚಾಯತಿಗೋ ಅಥವಾ ಜಿಲ್ಲಾ ಪಂಚಾಯತ್ಗೋ ಅಥವಾ ಕಾರ್ಪೊರೇಷನ್ಗೋ ಯಾವುದಕ್ಕಾದ್ರೂ ಒಬ್ಬನೇ ಒಬ್ಬ ಕೊಡುವಂಥ ಒಂದೇ ಒಂದು ರಾಜಕೀಯ ಪಕ್ಷಗಳು ಯಾರಾದರೂ ಮಾಡಿದಾರಾ? ಯಾರಿಗೆ ಹಣ ಇದೆ ಅವ್ರನ್ನ ಮಾತ್ರ ಚುನಾವಣೆ ನಿಲ್ಲಿಸ್ತಾರೆ ಹೊರತು, ಅದು ಬಿಟ್ಬಿಟ್ಟು ಸೈನಿಕನಿಗೆ ಒಂದು ಕೋಟಾದಲ್ಲಿ ಅವನಿಗೆ 1% ಸೈನಿಕನಿಗೆ ಒಂದು ಗೌರವ ಕೊಡೋಣ ಅನ್ನೋ ಗೌರವ ಕೊಡುವಂತ ಕೆಲಸ ಇವತ್ತಿನ ಯಾವ ರಾಜಕೀಯ ಪಕ್ಷಗಳು ಮಾಡಿಲ್ಲ ಸರ್. ಅದನ್ನ ನಾನು ಧಿಕ್ಕಾರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಸೈನಿಕನ ಕೊಡುಗೆನ ಕೊಡಬೇಕು, 1% ಕೊಡಿ, ಜಾಸ್ತಿ ಬೇಡ ನಮ್ಗೆ. ಎಲ್ಲಾ ಜಾತಿಗಳಿಗೂ ರಿಸರ್ವೇಶನ್ ಇದೆ. ಯಾರ್ಯಾರಿಗೋ ಯಾರು ಎಂತೆಂಥರೋ ಮಾಡ್ತಾರ. ಇವತ್ತಿನ ರಾಜಕಾರಣ ಯಾರು ಬೇಕಾದ್ರೂ ಮಾಡ್ತಿದ್ರೆ, ಆದ್ರೆ ದೇಶಕ್ಕಾಗಿ ತನ್ನ ತ್ಯಾಗ ಬಲಿದಾನ ಮಾಡಿದಂತ ಕುಟುಂಬಕ್ಕೆ ನೀವು 1% ನೀವು ರಿಸರ್ವೇಶನ್ ಮಾಡಲ್ಲ ಅಂತ ಅಂದ್ರೆ ನನ್ನ ಧಿಕ್ಕಾರವಿರಲಿ ಎಲ್ಲ ರಾಜಕೀಯ ಪಕ್ಷಗಳು. ನಿಜ ನಿಜ. ನಮ್ಮ ಭಾರತದ ಸೇನೆ ಬಗ್ಗೆ, ಸೈನಿಕರ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕೂಡ ಕಡಿಮೆನೆ. ಎಲ್ಲರ ಅಭಿಪ್ರಾಯದಂತೆ ರಿಪಬ್ಲಿಕ್ ಕನ್ನಡ ಕೂಡ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೇವಲ ಸ್ವತಂತ್ರ ದಿನಾಚರಣೆಗೋ ಅಥವಾ ಗಣತಂತ್ರ ದಿನಾಚರಣೆಗೋ ಸೀಮಿತವಾಗಿರದಲೇ ನಾವು ಕೂಡ ನಮ್ಮ ಕೈಯಿಂದ ಆಗೋ ಪುಟ್ಟ ಪ್ರಯತ್ನ ನಮ್ಮ ಭಾರತದ ಸೈನ್ಯದ ಬಗ್ಗೆ, ಹಾಗೆ ಭಾರತದ ಸೈನ್ಯದಲ್ಲಿ ಕೊಡುಗೆಯನ್ನು ಅಥವಾ ಸೇವೆಯನ್ನು ಸಲ್ಲಿಸ್ತಾ ಇರುವ ಕನ್ನಡಿಗರ ಬಗ್ಗೆ ವಿಶೇಷ ಕಾರ್ಯಕ್ರಮ ಮಾಡೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಬಲ್ಲೆ. ಮತ್ತೊಮ್ಮೆ ಇಲ್ಲಿ ಬಂದಿರೋ ಎಲ್ಲರಿಗೂ ಕೂಡ, ದೇಶ ಕಾಯ್ತಿರುವ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಲ್ಲ ಸಿಬ್ಬಂದಿಗಳ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆ ಹಂತ ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದಂತೆ ಸ್ವಾತಂತ್ರ್ಯ ಅನ್ನೋದು ಸ್ಥಿರ ಪರಿಸ್ಥಿತಿಯಲ್ಲ, ಪ್ರತಿ ದಿನವೂ ಕೂಡ ಸವಾಲುಗಳನ್ನು ಎದುರಿಸ್ತಾ ಇರುವ ಪರಿಸ್ಥಿತಿ. ನಿರಂತರ ಸಂಘರ್ಷ ಅಂತ ಆದ್ಮೇಲೆ ಆ ಸಂಘರ್ಷದಲ್ಲಿ ಹೇಗೆ ಬ್ರಿಟಿಷರಿಂದ ಭಾರತವನ್ನ ಮುಕ್ತಗೊಳಿಸ್ಲಿಕ್ಕೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟಿದ್ನೋ, ಹಾಗೆ ನಮ್ಮ ದೇಶವನ್ನ ನಮ್ಮದಾಗಿ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀವು ಕೇವಲ ನಮ್ಮ ಸೈನ್ಯದ ಮೇಲೆ ಮಾತ್ರ ಭಾರವನ್ನು ಹಾಕದೆ ನಮ್ಮ ಕೈಲಾಗುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ, ಭಾರತೀಯರಾಗೋಣ, ನಮ್ಮ ಭಾರತೀಯನ್ನ ಸ್ವತಂತ್ರಳಾಗಿ ಇಡೋ ಪ್ರಯತ್ನ